ಮಾಡಿ ವಿದ್ಯಾರ್ಥಿಗಳೇ ಕೊಟ್ಟದ್ ನೋಡಿ, ಒಂದು ಮಾದರಿ ಕೊಟ್ಟಿರ್ತದ. ಯಾಕಂದ್ರೆ ಅವು ದೊಡ್ಡ ಗಣಿತ ಜಾಗ ಒಂದರಾಗ ಹತ್ತಿ ಬಿಡಿಸೋದ್ರಿಂದ ಅಕ್ಷರಗಳು ಕಾಣಿಸೋದಿಲ್ಲ. ಕೊಂಡ ಬೆಲೆ ತಕ್ಕೋರಿ ಮೊದಲಿಗೆ ನೀವು ಸರಿಯಾಗಿ ತಿಳ್ಕೊಂಡ್ರೆ ಗಣಿತ ಬಂದಿರ್ತಾವ. ಇಲ್ಲಿ 4 ಆನ್ಸರ್ಗಳನ್ನು ಕೊಟ್ಟು ನೀವಕ್ಕೆಲ್ಲ ಇವತ್ತು ಚರ್ಚೆ ಮಾಡಿ ನಿಮ್ಗೆ ಉತ್ತರ ತೋರ್ಸೋ ಇದನ್ನ. ಇದೇನ್ರಿ ಸರ್ 4 ಉತ್ತರಗಳು ಒಂದಕ್ಕೊಂದು ಸಂಬಂಧವು. ಅದು ಹೆಂಗ ನಿಮ್ಗೆ ಲೆಕ್ಕ ಮಾಡಿದೀನಿ ತೋರಿಸ್ತದ. ಓಕೆ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಇದು ಲಾಭ ಇದ್ದಾಗ 150 ಬರ್ತದೆ, 156 ಬರ್ತದೆ. ಲಾಭ ಇತ್ತು ಅಂದ್ರೆ 120 ಆಗ್ತದೆ. ಕೊಂಡ ಬೆಲೆ ಮಾರಾಟದ ಬೆಲೆ 100 ಕೊಂಡ ಬೆಲೆ ಆಗ್ತದೆ, 120 ಆಗ್ತದೆ. ಕೊಂಡ ಬೆಲೆ ಎಷ್ಟಾಗ್ತದೆ? ಇದು 130 ಆಗ್ತದೆ. ಬಾಯಲೇನೆ ಮಾಡ್ಬೇಕು ನೀವು. 635 650 ಗುಂಡೆ 20 ಅಂದ್ರೆ ನಾವು ಡೆಫಿನೆಟ್ಲಿ ಹೆಂಗಂದ್ರೆ ಬಾಯಲೇನೆ ಲೆಕ್ಕ ಮಾಡ್ಬೇಕು ನೀವು. ಕೊಂಡ ಬೆಲೆ ಬರೋಬರಿ, ಕೊಂಡ ಬೆಲೆ ಬರೋಬರಿ, ಕೊಂಡ ಬೆಲೆ ಬರೋಬರಿ 6.50 ಗುಂಡೆ 20 ನೋಡ್ರಿ. 130.00 ಹೌದಾ? ಈಗ 130 ಹಚ್ಕೊಂಡ್ಬಿಡ್ರಿ. ಸೂಡಿ ಅಂದರೆ ಏನು? ಬಿಟ್ಟು ಕೊಡುವ ಹಣ. 2 ನಮೂನೆ ಗಣಿತ. 100 ಕೊಂಡ ಬೆಲೆ ಇದ್ದಾಗ 20 ಹಚ್ಚಿದ್ರೆ ಬಿಟ್ಟು ಕೊಡುವ ಹಣ ಬರ್ತದ. ಸೋಡಿ ಎಷ್ಟದ? 20 ಅದ. ಸೋಡಿ ಅಂದ್ರೆ ಏನು? ಬಿಟ್ಟು ಕೊಡುವ ಹಣ. ಯಾವಾಗ ಎಷ್ಟು ಹಣ ಉಳಿತು ಅಂತ ಕೇಳಿದ ಅಂದ್ರೆ 20 ಹಚ್ಕೋರಿ. ಅಂದ್ರ ಗಿರಾಕಿ ಎಷ್ಟಕ್ಕೆ ಕೊಂಡ? 80 ಹಚ್ಕೋರಿ. ಎರಡೇ ಪ್ರಶ್ನೆ. ಬೇಕಾದ್ರೆ 80 ಬರಬೇಕು, ಬೇಕಾದ್ರೆ 20 ಬರಬೇಕು. 20 ಕೇಳಿದ್ರೆ ಅಂಗಡಿಯವನಿಗೆ ಉಳಿದ ಹಣ ಅಂತ ಕೇಳಿರ್ತಾನೆ. ಅಂದ್ರೆ ಅಂಗಡಿಯವನಿಗೆ ಮಾರಾಟದ ಬೆಲೆ ಆಗ್ತದೆ 80. ಅಂಗಡಿಯ ಮಾರಾಟ ಬೆಲೆ ಆಗ್ತದೆ, ಗಿರಾಕಿ ಆಗೋದು ಕೊಂಡ ಬೆಲೆ ಆಗ್ತದೆ. ಮಾರಾಟ ಬೆಲೆ ಅಂದ್ರೆ ಒಂದೇ, ಕೊಂಡ ಬೆಲೆ ಅಂದ್ರೆ ಒಂದೇ. ಸೂಡಿ ಲೆಕ್ಕದಾಗ ಭಾಳ ಹುಷಾರಿರ್ಬೇಕು. ಕೊಂಡ ಬೆಲೆ ಅಂದ್ರೆ ಕೊಂಡ ಬೆಲೆ ಕಂಡು ಹಿಡಿಯಿರಿ ಅಂತ ತಿಳ್ಕೊಂಡು ಲಾಭ ಹಾನಿ ಮಾರಾಟದಾಗ ಬರ್ತಿರ್ತದೋ ಅದನ್ನು ತಂದಿದ್ರೆ ಸೇರಿಸ್ಬೇಡ್ರಿ. ಯಾಕಂದ್ರೆ ಇದು ಸೂಡಿ ಲೆಕ್ಕ. ಸೂಡಿ ಲೆಕ್ಕದಾಗ ಕೊಂಡ ಬೆಲೆ ಅಂದ್ರೆ ಗಿರಾಕಿಗೆ ಇರ್ತದ, ಕೊಂಡ ಬೆಲೆ ಮಾರಾಟಗಾರ ಅದು ಏನಾಗ್ತದ? ಮಾರಾಟ ಬೆಲೆ ಆಗ್ತದ, ಗಿರಾಕಿಗೆ ಅದು ಕೊಂಡ ಬೆಲೆ ಆಗ್ತದೆ. ಇನ್ನೊಂದ್ಸಲ ನೆನ್ಪಿಟ್ಕೋರಿ. ಈ ಲೆಕ್ಕ ಭಾಳ ಮಂದಿ ಸ್ವಲ್ಪ ವಿಚಾರ ತಪ್ಪು ಅರ್ಥ ಮಾಡ್ಕೋಬೇಡ್ರಿ. ಈಗಂತೂ ನಿಮಗೆ ಕೊಂಡ ಬೆಲೆ ಅಂತೂ ಬಂತ. ಈಗ ಭಾಳ ಸರಳತ್ತು. ಏನು ಕೇಳೋಣವ? ಪೆನ್ನುಗಳಿಗೆ ಕೊಡಬೇಕಾದ ಹಣ ಎಷ್ಟು ಅಂದ್ರೆ ಗಿರಾಕಿಯ ಕೊಂಡ ಬೆಲೆ. ಗಿರಾಕಿಯ ಕೊಂಡ ಬೆಲೆ ನಾವು ಕಂಡು ಹಿಡಿಬೇಕು. ನೋಡ್ರಿ, 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 100 ಕೊಂಡ ಬೆಲೆ ಇದ್ದಾಗ ಬೆಲೆಗೆ 80 ಏನಿರ್ತದ? ಮಾರಾಟದ ಬೆಲೆ ಇರ್ತದ. ಯಾವ ಅಂಗಡಿ ಅವಾಗ ಗಿರಾಕಿಗೆ ಏನಿರ್ತದ? ಕೊಂಡ ಬೆಲೆ ಇರ್ತದ. ಗಿರಾಕಿಗೆ ಕೊಂಡ ಬೆಲೆ ಇರ್ತದ. ಆಮೇಲೆ 130 ಕೊಂಡ ಬೆಲೆ ಇದ್ದಾಗ ಮಾರಾಟದ ಬೆಲೆ ಎಷ್ಟಿರ್ತದೆ? 130 ಗುಂಡ್ಲೆ 80 ಸರ್ವಾಸ್ ಬಾಗಿಲೆ 100 ಬರೋಬರಿ. ಇವೆರಡು ಪೂಜೆ ಅದು, ಇವೆರಡು ಪೂಜೆ. 13 ಎಂಟ್ಲೆ 104. 13 ಎಂಟ್ಲೆ 104. ಆನ್ಸರ್ ಇಸ್ಕೊಟ್ಟು 104 ರೂಪಾಯಿ. ಅಂಗಡಿಯವನಿಗೆ ಮಾರಾಟದ ಬೆಲೆ, ಗಿರಾಕಿ ಕೊಂಡ ಬೆಲೆ ಇದು 104. ಉತ್ತರ ಸಂಖ್ಯೆ ಬಿ. ಎಷ್ಟು ಸರಳದ ಮಾಡಿರಲ್ಲ ನೀವು? ಓಕೆ. ನವೋದಯ ಥಿಯರಿದಾಗ ನೋಡ್ರಿ, NT ಥಿಯರಿ ಒಳಗೆ ಏನು ಮಾಡ್ತೀರಿ? ಎಲ್ಲ ಡಿಟೇಲಿಂಗ್ ರೀತಿ ಪ್ರಕಾರ ಬಿಡಿಸೋದು ಕೂಡಬಾರ್ದಲ್ಲಿ. ಪಾಟ್ನ ಕೊಂಡ ಬೆಲೆ ತಕೊಂಡು ಬಿಡ್ರಿ. ಕೊಂಡ ಬೆಲೆ ಎಷ್ಟಾಗ್ತದ? 6.50 ಗುಂಡ್ಲೆ 20 ಬರೋಬರಿ 130. ಸೂಡಿ ಅದ ಅಂದ್ರೆ 80 ಹಚ್ಕೊಂಡು ಬಿಡ್ರಿ. 130 ಗುಂಡ್ಲೆ 100 20 ಆದ್ರೆ 80. 2 ಜೀರೋಗಳು ತೆಗೆದು ಬರೋಬ್ಬರಿ 104 ರೂಪಾಯಿ. ಅಂಗಡಿಯವನಿಗೆ ಮಾರಾಟದ ಬೆಲೆ ಆಯ್ತು, ಗಿರಾಕಿಗೆ ಕೊಂಡ ಬೆಲೆ ಆಯ್ತು. ಉಳಿತಾಣ ಎಷ್ಟು ಅಂತ ಕೇಳಿದ. ಇದು ಮಾಡಿಬಾರ್ದು. 130ರಾಗ 104 ಕಳೀರಿ 26 ರೂಪಾಯಿ. ಸೂಡಿ ಅಂದ್ರೆ ಅವಾಗ ಎಷ್ಟು ಉಳಿತು? 26 ಸರಿ. 104 ಏನಾಯ್ತು? ಮಾರಾಟದ ಬೆಲೆ ಆಯ್ತು, ಗಿರಾಕಿ ಕೊಂಡ ಬೆಲೆ ಆಯ್ತು. 130 ಕೊಂಡ ಬೆಲೆ ಆಯ್ತು.
ಇದು ಮಾರಾಟ ಬೆಲೆ ಆಯ್ತು, ಇದು ಸೂಡಿ ಹಣ ಉಳಿತು. ಇದು ಲಾಭದಾಗ 156 ಬಂದಿರ್ತದೆ, ಗಡಿಬಿಡಿಯಾಗ 100 ಕೊಂಡೆ ಬೆಲೆ ಇದ್ದಾಗ 120, 130ಕ್ಕೆ ಎಷ್ಟಂತ 10,000 ಇರ್ತಾರ ಗಡಿಬಿಡಿ. ನಮಗೆ ಜ್ಯೂಸರ್ ಗಡಿಬಿಡಿ ಮಾಡಿ ಗಡಿಬಿಡಿ ತಿಳಿಸ್ತಿರ್ತಾರಲ್ಲ, ಪಟ್ನ 120 ಹಚ್ಚಿದ್ರೆ ಅದು ಉತ್ತರ ಬಂದೇ ಬಿಡ್ತದೆ. ಬಟ್ ಈ ಮೇಲೆ ದಾರಿ ತಪ್ಪಿಸುವಂಥ ಉತ್ತರಗಳು ನವೋದಯದಾಗಿರ್ತಾವೆ. ಈಗ ನೀವು ಅರ್ಥ ಮಾಡ್ಕೊಂಡ್ರೆ, ಈಗ ನೋಡಿ 80, 100 ಕೊಂಡೆ ಬೆಲೆ ಇದ್ದಾಗ 80 ಇರ್ತದೆ ಮಾರಾಟದ ಬೆಲೆ, ಅಂಗಡಿಯವನಿಗೆ ಮಾರಾಟದ ಬೆಲೆ, ಗಿರಾಕಿಗೆ ಕೊಂಡೆ ಬೆಲೆ 100. 100ಕ್ಕೆ 2 0 ತೆಗೆದ್ರೆ 13 104 ರೂಪಾಯಿ ಮಾರಾಟದ ಬೆಲೆ ಆಯ್ತು, ಗಿರಾಕಿಗೆ ಕೊಂಡೆ ಬೆಲೆ ಆಯ್ತು. ಉತ್ತರ ಬಿ. ಹಿಂಗೆ ಅರ್ಥ ಮಾಡ್ಕೊಂಡು ನೀವು ಗಣಿತಗಳನ್ನ ನೀವು ಇನ್ನೊಂದು, ನೀವು ಆಂಡ್ರಾಯ್ಡ್ ಟಿವಿ ತವ್ರ ಜನ ಸುಮ್ಮ ಪ್ಲೇ ಮಾಡ್ಕೋತ ಕೂಡ್ರಿ, ನೀವು ಎಷ್ಟು ಶಾಣ್ಯರ್ ಆಗ್ತೀರಿ ನೋಡ್ರಿ. ಬರೀ ಪ್ಲೇ ಮಾಡಿ ಬಾಯಲ್ಲಿ ಉತ್ತರ ಹೇಳ್ತೀರಿ ನೀವು. ನಡೆದ್ರಿ ಎಷ್ಟೋ ಮಂದಿ ಹೆಣ್ಮಕ್ಳು ಮನೆಯೊಳಗೆ ಕ್ಲಾಸ್ ತಗೊಂಡು ಅತಿ ಖುಷಿಯ ಸುದ್ದಿ ನನಗೆ ಫೋನ್ ಬಂದಿರ್ತಾವ, ಭಾಳ ಹೆಮ್ಮೆದಿಂದ ಕಲಿಸ್ಲಿಕ್ಕತ್ತಂದ ಮನೆ ಒಳಗೆ. ಜೋಶಿ ಸರ್ ವಿಡಿಯೋ ಕ್ಲಾಸ್ ಅಭ್ಯಾಸ ಹೇಳ್ರಿ, 4 ಹುಡುಗರು ತೊಗೊಂಡು ರಗಡ್ ಮಂದಿ ಕಲ್ತವ್ರು ಬಂದಾರ. ಈಗ ಮನ್ಯಾಗ ಹೆಣ್ಮಕ್ಳು ಅವರು ಭಾಳ ಆರಾಮಿದ್ದಾರೆ, ಕಲ್ತವ್ರು ಒಬ್ರು ಸಿಕ್ಕರೆ ಸಾಕು ನೋಡು. ಅವ್ರಿಗೆ ಚಹಾ ಊಟ ನಾಟ ಎಲ್ಲ ಕೊಟ್ಟು ಹುಡುಗರಿಗೆಲ್ಲ ತಯಾರು ಮಾಡಿರುವ ಅಂತ ಎಲ್ಲರೂ ಮಾರ್ಗದರ್ಶನ ಮಾಡ್ತಾರೆ ಅವ್ರಿಗೆ. ಬರೀ ಒಂದು ಒಬ್ಬಕ್ಕೆ ಕಲ್ತ ಹೆಣ್ಮಗಳ ಮನೆಯಾಗಿದ್ದಳಂದ್ರೆ ಅವ್ರಿಗೆ ಎಷ್ಟು ಬೆಲೆ ಸಿಗ್ತದೆ ಇದನ್ನು ಕಲಿಯೋದ್ರಿಂದ. ನೀವು ಕಲ್ತು ನೋಡ್ರಿ, ನಿಮ್ಮ ಮನೆಯೊಳಗೆ ನಿಮ್ಮ ಬೆಲೆ ಎಷ್ಟು ಹೆಚ್ಚು ಬರ್ತದೆ ನೋಡ್ರಿ. ಈ ವಿಡಿಯೋ ಸರಿಯಾಗಿ ಅಭ್ಯಾಸ ಮಾಡ್ರಿ. ನೀವು ಪ್ರತಿಯೊಬ್ಬರು ಹೆಣ್ಮಕ್ಳು ಅಟ್ಲೀಸ್ಟ್ 10th ಪಾಸ್ ಆದವ್ರು ಇದ್ದೇ ಇರ್ತೀರಿ. ಇದನ್ನು ಕಲೀರಿ, ನೀವು ಶಾಣ್ಯರಾಗ್ರಿ. ನೀವು ಒಂದು 2 ಹುಡುಗರು ತೊಗೊಂಡು ಕೂಡ್ರಿ, ಮುಂದೆ ನಿಮಗೆ ಕಾಳಜಿ ಎಷ್ಟು ಬರ್ತದೆ ನೋಡ್ರಿ. ನಿಮಗೆ ಚಾಯ್ ಏನು, ಟಿಫಿನ್ ಏನು, ನೀವು ಹುಡುಗರು ತಯಾರು ಮಾಡುವ, ನಾವೆಲ್ಲ ಅಡುಗೆ ಮಾಡ್ಕೊತೀವಿ. ಅವ್ರಿಗೆ ಎಷ್ಟು ಮರ್ಯಾದೆ. ವಿದ್ಯೆ ಇದ್ರೆ ಶ್ರೀಮಂತನಿಗಿಂತಲೇ ಹೆಚ್ಚು ಮರ್ಯಾದೆ ವಿದ್ಯೆ ಇದ್ದವನಿಗೆ, ಅದು ತಿಳ್ಕೊರಿ. ವಿದ್ಯೆ ಇದ್ದವನಲ್ಲಿ ಯಾವನಲ್ಲಿ ವಿದ್ಯೆ ಇರ್ತದ ಅವ್ನು ದೊಡ್ಡ ಆಫೀಸರಾಗಿ ಎಲ್ಲರೂ ಸಲ್ಯೂಟ್ ಹೊಡಿತಾರೆ. ಒಂದು DC AC ಅವ್ರಿಗೆ ನೋಡಿ ಎಲ್ಲ ಅಧಿಕಾರಿಗಳು ಎಲ್ಲ ಸಲ್ಯೂಟ್ ಹೊಡಿತಾರೆ. ಯಾಕೆ? ಅವರಲ್ಲಿ ವಿದ್ಯೆ ಸಂಪತ್ತು ನೀವು ಗಳಿಸಿದ್ರಿ ಅಂದ್ರೆ ಏನೂ ಗಳಿಸೋದ್ರ. ಇದನ್ನು ನೋಡ್ರಿ, ಕಲೀರಿ, ಶಾಣ್ಯರಾಗ್ರಿ. ನನ್ನ 30 ವರ್ಷದ ಅನುಭವವನ್ನು ನಾನು ಹಿಂಗೆ ತಿಳಿಸಿ ಹೇಳೋದು ನನ್ನ ಕರ್ತವ್ಯ ಅದ. ಕರ್ತವ್ಯ ಮಾಡಿಟ್ಟು ಇದನ್ನು ಉಪಯೋಗ ತಗೋರಿ. ಬಡ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಆಗ್ರಿ, ಬಡ ವ್ಯೂವರ್ಸ್ ಹೆಚ್ಚಾಗ್ರಿ, ನೋಡ್ಕೋರಿ. ಪ್ರತಿಯೊಂದು ಮನೆ ಒಳಗೆ ಎಲ್ಲಿ ನಾ ಬಂದು ನೋಡ್ತನೋ ಅಲ್ಲಿ ಜೋಶಿ ಸರ್ ವಿಡಿಯೋ ಕ್ಲಾಸ್ಗಳು ಟಿವಿಯಾಗ ನನಗೆ ಕಾಣಿಸ್ಬೇಕು. ಅದು ಹೆಮ್ಮೆ ನನಗೆ. ಜೋಶಿ ಸರ್ ವಿಡಿಯೋ ಚಲೋ ಅದಾರೆ. ಇದು ಇನ್ನು ತುಸುದಿಂದಾಗ ಬರ್ತದೆ, ಬಾಯಾಗ ಎಲ್ಲರ ಬಾಯಾಗ ಬರ್ತದೆ. ನಾ ಅಂತೂ ಇವ್ರು ಸಾಕಷ್ಟು ಮಾದರಿ ಕೊಡ್ಲಿಕ್ಕೆ 1350 ವಿಡಿಯೋಗಳು ಈಗ ಸದ್ಯ ನಿಮಗೆ ಸ್ಟೇಟಸ್ನಾಗ ನೋಡ್ಕೊರಿ. ಇನ್ನ ನಿಮಗೆ ಎಷ್ಟು ಬರ್ತಾವ ಇದನ್ನ ನಾವು ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಶಾಲೆ ನಡೆಸೋರು ನಮ್ಮ ಕಂಪ್ಯೂಟರ್ಗಳೆಲ್ಲ ತೊಗೊಂಡು ಹೋಗ್ಬೋದು. ನೀವು ಕಂಪ್ಯೂಟರ್ದಾಗ ಸಹಿತ ಅಭ್ಯಾಸ ಇಟ್ಟಿದ್ದೀವಿ ನಾವು. ಬಂದು ತೊಗೊಂಡು ಹೋಗ್ಬೋದು. ನೀವು ನೋಡ್ರಿ, ಅಭ್ಯಾಸ ಸರಿಯಾಗಿ ಮಾಡ್ರಿ, ಮುಂದಿನ ಗಣಿತ ಮಾಡ್ರಿ. ಮಾದರಿ ತಿಳಿದದಂತ ತಿಳ್ಕೊಂಡು ನಾನು ನಿಮ್ಗೆ ಬಿಡಿಸ್ಕೋರಿ ಫೇರ್ದಾಗ.